ನಮಸ್ಕಾರ ಎಲ್ಲರಿಗೂ. ಒಂದೇ ಥರ ಸಾಂಬಾರು ನಿಮಗೆ ಉಂಡು ಬೇಸರ ಆಗಕತ್ತಿತ್ತಂದ್ರೆ ಈ ಥರ ಸೋರೆಕಾಯಿ ಸಾಂಬಾರು ಮಾಡ್ಕೊರಿ. ಟೇಸ್ಟ್ ಸೂಪರ್ ಇರ್ತೈತೆ ನೋಡಿರಿ. ಸೋರೆಕಾಯಿ ಚೆಂದಾಗಿ ತೊಳ್ಕೊಂಡು ಹಿಂಗೆ ಸಣ್ಣಗೆ ಹೋಳಿಟ್ಕೊರಿ. ಆಮೇಲೆ ಒಂದು ಬೊಗಣಿ ಒಳಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊರಿ. ಜಾಸ್ತಿ ಕುದಿಸ್ಕೊಬೇಡ್ರಿ. ಒಂದು 2-3 ನಿಮಿಷ ಕುದ್ದೀತಂದ್ರೆ ಚಂದ ಆಗ್ತದೆ ನೋಡಿರಿ. ಫುಲ್ ಹಾಗೆ ಹಾಕಿದ್ರೆ ಸ್ವಲ್ಪ ಚಂದ ಅನ್ಸಲ್ಲ. ಆಮೇಲೆ ಒಂದು ಕುಕ್ಕರ್ ಒಳಗೆ ಬ್ಯಾಳಿ, ಪಾಲಕ್, ಟೊಮಾಟೊ, ಇದ್ರಾಗ ಒಂದು ಸ್ವಲ್ಪ ಬಟಾಟಿ, ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡು ಚಂದಾಗಿ ಕುದಿಸ್ಕೊಂಡು ತೆಗೀರಿ. ಆಮೇಲೆ ಒಂದು ಸ್ವಲ್ಪ ಹುಣಸೆ ರಸ ಹಾಕೋರಿ. ಟಮಾಟಿ ಹುಳಿ ಅಷ್ಟೇ ಇರಲ್ಲ, ಹುಣಸೆ ರಸ ಹಾಕ್ಕೊಂಡ್ರೆ ಟೇಸ್ಟ್ ಸೂಪರ್ ಬರ್ತೈತೆ ನೋಡ್ರಿ. ಆಮೇಲೆ ಒಂದು ಬೊಗಾನಿ ಬಿಸಿಗಿಟ್ಟು ಅದ್ರಾಗ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು, ಕೊತ್ತಂಬರಿ, ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಚೆಂದಾಗಿ ಕಡ್ಸ್ಕೊರಿ. ಆಮೇಲೆ ನಿಮ್ಗೆ ರುಚಿಗೆ ಎಷ್ಟು ಬೇಕಷ್ಟು ಮಸಾಲೆ ಖಾರ ಹಾಕೋರಿ. ನಾ ಮಸಾಲೆ ಖಾರ ಯೂಸ್ ಮಾಡೀನಿ, ಯಾವ ಮಸಾಲಾನು ಯೂಸ್ ಮಾಡಿಲ್ಲ, ಮನೆಯೊಳಗೆ ಮಾಡುವಂಥ ಮಸಾಲೆ ಖಾರ. ಆಮೇಲೆ ಕುದಿಸಿಟ್ಟಿದ್ದೇವಲ್ರಿ ಸೋರೆಕಾಯಿ ಇದ್ರೊಳಗೆ ಹಾಕ್ಕೊಂಡು ಚೆಂದಾಗ ತಿರುಗಾಡ್ರಿ. ಆಮೇಲೆ ಇಲ್ಲಿ ಬೇಳೆ ಕುದಿಸಿಟ್ಟಿದ್ದೇವಲ್ರಿ ಅದನ್ನು ಇದ್ರೊಳಗೆ ಹಾಕಿ ಟ್ರಾನ್ಸ್ಫರ್ ಮಾಡಿಕೊಂಡು ಚೆಂದಾಗ ಕೈ ಆಡಿಸ್ಕೊರಿ. ಒಂದು 5 ನಿಮಿಷ ಚೆಂದ ಕುದಿಸ್ಕೊರಿ. ಒಂದು ಸ್ವಲ್ಪ ಬೆಲ್ಲ ಹಾಕಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ. ಆಮೇಲೆ ನೋಡಿರಿ ಸಾಂಬಾರು ರೆಡಿ ಆಯ್ತು. ರುಚಿ ಸಾಂಬಾರು ಇಡ್ಲಿ ಕೂಡ ನೀವು ಉಣ್ರಿ.